ಲಕ್ಷಾಂತರ ವರ್ಷಗಳ ಹಿಂದೆ ಈ ಪ್ರಕೃತಿಯಲ್ಲಿ ಜೀವಿಸಿದ್ದ ಹಲವಾರು ಜೀವರಾಶಿಗಳು ಪ್ರಸ್ತುತ ಅಳಿದು ಹೋಗಿವೆ ಹಾಗೂ ಕೆಲವು ಜೀವಿಗಳು ಎವಾಲ್ವ್ ಆಗಿ ಈಗಲೂ ಕೂಡ ಈ ಭೂಮಿಯ ಮೇಲೆ ಜೀವಿಸ್ತಾನೆ ಇವೆ. ಅಂತಹ ಜೀವಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ಜೀವಿಗಳ ಬಗ್ಗೆ ಗೊತ್ತಾದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ ಗುರು. ಸೊ ಇನ್ನು ತಡ ಮಾಡುವುದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ನಂಬರ್ 8 ಕ್ಯಾಲಿಕೋಥೀರಿಯಂ. ಫ್ರೆಂಡ್ಸ್, ಇಮ್ಯಾಜಿನ್ ಮಾಡ್ಕೊಳ್ಳಿ, ಗೋರಿಲ್ಲಾ ಮತ್ತು ಹಾರ್ಸ್ ಅನ್ನ ಕ್ರಾಸ್ ಬ್ರೀಡ್ ಮಾಡಿದ್ರೆ ಎಂತಹ ಪ್ರಾಣಿ ಹುಟ್ಟಬಹುದು ಅಂತ. ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಪ್ರಾಣಿ ನೋಡೋದಕ್ಕೆ ಸೇಮ್ ಅದೇ ರೀತಿಯಲ್ಲಿ ಇದೆ ಅಲ್ವಾ? ಈ ಪ್ರಾಣಿ ಹೆಸರು ಕ್ಯಾಲಿಕೋಥೀರಿಯಂ. ಆ ಟೈಮ್ ನಲ್ಲಿ ಭೂಮಿಯ ಮೇಲಿರುವ ಅತಿ ದೊಡ್ಡ ಪ್ರಾಣಿಗಳಲ್ಲಿ ಇದು ಕೂಡ ಒಂದು. ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ಅತ್ಯಂತ ವಿಚಿತ್ರವಾದ ಪ್ರಾಣಿ ಇದು. ಯಾಕಂದ್ರೆ ಇದರ ಮುಂದೆ ಇರುವ ಕಾಲುಗಳು ತುಂಬಾನೇ ಉದ್ದವಾಗಿದ್ವು ಹಾಗೂ ಇವುಗಳ ಪಂಜಾ ಸೈಜ್ ಕೂಡ ತುಂಬಾನೇ ದೊಡ್ಡದಾಗಿತ್ತು. ಈ ಪ್ರಾಣಿಗಳು ಗೋರಿಲ್ಲಾಗಳ ತರ ನಡೀತಾ ಇದ್ವು. ಅಂದ್ರೆ ಮುಂದೆ ಇರುವ ಉದ್ದವಾದ ಕಾಲುಗಳ ಸಹಾಯದಿಂದ ಈ ಪ್ರಾಣಿಗಳು ನಡೀತಾ ಇದ್ವು. ಈಗ ನಿಮ್ಗೆಲ್ಲ ಅನ್ಸಿರ್ಬೋದು ಇದು ನಿಜವಾಗ್ಲೂ ಗೋರಿಲ್ಲಾ ಮತ್ತು ಹಾರ್ಸ್ ನ ಕ್ರಾಸ್ ಬ್ರೀಡ್ ಇರ್ಬೋದು ಅಂತ. ಬಟ್ ಆ ರೀತಿ ಏನೂ ಇಲ್ಲ. ಇವುಗಳಿಗೂ ಗೋರಿಲ್ಲಾಗಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಪ್ರೆಸೆಂಟ್ ಭೂಮಿಯ ಮೇಲಿರುವ ಪ್ರಾಣಿಗಳಲ್ಲಿ ಕೇವಲ ಕುದುರೆಗಳ ಜಾತಿಗೆ ಮಾತ್ರ ಈ ಪ್ರಾಣಿ ಸೇರುತ್ತೆ. ಇದರಿಂದಾನೇ ಈ ಪ್ರಾಣಿಯ ಮೂತಿ ಸೇಮ್ ಕುದುರೆಯ ಮೂತಿಗೆ ಹೋಲುತ್ತೆ. ಇಷ್ಟೊಂದು ಭಾರಿ ಗಾತ್ರದ ದೇಹವಿದ್ರೂ ಕೂಡ ಇದು ಸಸ್ಯಾಹಾರಿಯಾಗಿತ್ತು ಹಾಗೂ ಇದು ತುಂಬಾನೇ ಎತ್ತರವಾಗಿದ್ವು. ಸುಮಾರು 8,000 ವರ್ಷಗಳ ಹಿಂದೆ ಈ ಪ್ರಾಣಿಗಳು ಅಳಿದು ಹೋಗಿರಬೇಕು ಅಂತ ವಿಜ್ಞಾನಿಗಳು ಒಂದು ಅಂದಾಜಿನ ಮೇಲೆ ಹೇಳ್ತಿದ್ದಾರೆ. ಆದ್ರೆ ಈ ಪ್ರಾಣಿಗಳು ಯಾಕೆ ಮತ್ತು ಹೇಗೆ ಅಳಿದು ಹೋದ್ವು ಅನ್ನೋದು ವಿಜ್ಞಾನಿಗಳಿಗೆ ಈಗಲೂ ಅರ್ಥವಾಗ್ತಿಲ್ಲ. ವಾತಾವರಣದಲ್ಲಿ ಬಂದ ಬದಲಾವಣೆಗಳಿಂದ ಈ ಪ್ರಾಣಿಗಳು ಅಳಿದು ಹೋಗಿರಬೇಕು ಅಂತ ಕೆಲವು ವಿಜ್ಞಾನಿಗಳ ಅಭಿಪ್ರಾಯ. ಆದ್ರೆ ಇವತ್ತಿನವರೆಗೂ ಇದೊಂದು ಮಿಸ್ಟರಿಯಾಗಿ ಉಳ್ಕೊಂಡಿದೆ. ನಂಬರ್ 7 ಟೆರರ್ ಬರ್ಡ್ಸ್. ಈ ಟೆರರ್ ಬರ್ಡ್ಸ್ ಗಳ ಬಗ್ಗೆ ಗೊತ್ತಾದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಯಾಕಂದ್ರೆ ಇವುಗಳ ಸೈಜ್ ಕರಡಿಗಳ ಸೈಜ್ ಗೆ ಸಮನಾಗಿತ್ತು. ಅಷ್ಟೊಂದು ದೊಡ್ಡ ಗಾತ್ರದ ಬರ್ಡ್ಸ್ ಇವು ಹಾಗೂ ಇವುಗಳ ಕೊಕ್ಕು ಹದ್ದಿನ ಕೊಕ್ಕಿನಷ್ಟು ಬಲಿಷ್ಠವಾಗಿತ್ತು. ಅಷ್ಟೇ ಅಲ್ಲ, ಇದರ ಪಂಜ ಚಾಕುವಿನಷ್ಟು ತುಂಬಾನೇ ಶಾರ್ಪ್ ಆಗಿದ್ವು. ಈ ಭೂಮಿಯ ಮೇಲೆ ಡೈನೋಸಾರಸ್ ನಾಶವಾದ್ಮೇಲೆ ಈ ಪಕ್ಷಿಗಳು ಅಸ್ತಿತ್ವಕ್ಕೆ ಬರ್ತವೆ ಹಾಗೂ ಈ ಪ್ರಪಂಚದಲ್ಲಿ ಗಾಳಿಯಲ್ಲಿ ಹಾರಲಾಗದ ದೊಡ್ಡ ಪಕ್ಷಿಗಳಲ್ಲಿ ಇದು ಕೂಡ ಒಂದು. ಕುದುರೆಗಳು ತುಂಬಾನೇ ವೇಗವಾಗಿ ಓಡಬಲ್ಲ ಪ್ರಾಣಿ ಅಂತ ನಿಮ್ಗೆ ಗೊತ್ತು. ಆದ್ರೆ ಈ ಪಕ್ಷಿಗೆ ಕುದುರೆಗಳಿಗಿಂತ ಹೆಚ್ಚು ವೇಗವಾಗಿ ಓಡಬಲ್ಲ ಶಕ್ತಿ ಇತ್ತು ಹಾಗೂ ಇದರ ಕೊಕ್ಕು ತುಂಬಾನೇ ಬಲಿಷ್ಠವಾಗಿತ್ತು. ಎಷ್ಟೊಂದು ಬಲಿಷ್ಠವಾಗಿತ್ತು ಅಂದ್ರೆ ತುಂಬಾನೇ ಸುಲಭವಾಗಿ ದೊಡ್ಡ ದೊಡ್ಡ ಪ್ರಾಣಿಗಳ ದೇಹವನ್ನ ಕೊಕ್ಕಿನ ಮೂಲಕ ಬೇಟೆಯಾಡ್ತಿತ್ತು. ಒಂದು ವೇಳೆ ಇದರ ಮುಂದೆ ಮನುಷ್ಯ ನಿಂತ್ಕೊಂಡ್ರೆ ಒಂದೇ ಏಟಿಗೆ ಅವನ ತಲೆಯನ್ನ 2 ಭಾಗ ಮಾಡಬಲ್ಲದು. ಆದ್ರೆ ಈ ಟೆರರ್ ಬರ್ಡ್ಸ್ ಇದ್ದ ಕಾಲದಲ್ಲಿ ಮನುಷ್ಯರು ಇನ್ನೂ ಹುಟ್ಟಿರ್ಲಿಲ್ಲ. ಅಂದ್ರೆ ಈ ಪಕ್ಷಿ 2.5 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಜೀವಿಸಿತ್ತು. ಆದ್ರೆ ಪ್ರೆಸೆಂಟ್ ಈ ಪಕ್ಷಿಗಳು ಕಂಪ್ಲೀಟ್ ಆಗಿ ಅಳಿದು ಹೋಗಿವೆ. ಇವು ಅಳಿದು ಹೋಗುವುದಕ್ಕೆ ವಿಜ್ಞಾನಿಗಳು ಹಲವಾರು ಕಾರಣಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವುಗಳಲ್ಲಿ ಮುಖ್ಯವಾದ ಕಾರಣ ಬಂದು ಇದಕ್ಕೆ ಸರಿಯಾದ ಆಹಾರ ಸಿಗದೆ ಇರೋದು. ಅಂದ್ರೆ ಈ ಪಕ್ಷಿಗಳು ಜೀವಿಸಿದ್ದ ಪ್ಲೇಸ್ ನಲ್ಲಿ ಮತ್ತೊಬ್ಬ ಬೇಟೆಗಾರ ಬರ್ತಾನೆ, ಅವನೇ ಸಬರ್ ಟೂತ್ ಟೈಗರ್. ಇವನು ಬೇಟೆಯಾಡೋ ವೇಗಕ್ಕೆ ಟೆರರ್ ಪಕ್ಷಿಗಳ ಆಹಾರವನ್ನ ಕೂಡ ಇವನೇ ತಿಂದು ಮುಗಿಸ್ತಾ ಇದ್ದ. ಇದರಿಂದ ಟೆರರ್ ಬರ್ಡ್ಸ್ ಆಹಾರ ಸಿಗದೆ ಸತ್ತು ಹೋಗ್ತವೆ. ನಂಬರ್ 6 ಡೈನೋಥೀರಿಯಂ. ಅಳಿದು ಹೋಗಿರುವ ಆನೆಯ ಜಾತಿ ಯಾವುದು ಅಂತ ಕೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಹೋಲಿ ಮ್ಯಾಮತ್ ಅಂತ ಹೇಳ್ತೀವಿ. ಆದ್ರೆ ಈ ಭೂಮಿಯ ಮೇಲೆ ತುಂಬಾನೇ ಆನೆ ಜಾತಿಗಳು ಅಳಿದು ಹೋಗಿವೆ. ಅದರಲ್ಲಿ ತುಂಬಾ ಜನರಿಗೆ ಗೊತ್ತಿಲ್ಲದೆ ಇರೋದು ಈ ಡಿನೋಥೀರಿಯಂ ಆನೆ. ಇದರ ದಂತಗಳು ಈಗಿನ ಆನೆ ದಂತಗಳಿಗಿಂತ ತುಂಬಾನೇ ಯೂನಿಕ್ ಆಗಿತ್ತು. ಅಂದ್ರೆ ಇದರ ದಂತಗಳು ಈ ರೀತಿ ಹಿಂದಕ್ಕೆ ಮುಖ ಮಾಡಿರುತ್ತೆ. ಇದರಿಂದ ಈ ಆನೆಗಳು ನೋಡೋದಕ್ಕೆ ತುಂಬಾನೇ ವಿಚಿತ್ರವಾಗಿ ಕಾಣ್ತವೆ. ಅದೇ ರೀತಿಯಲ್ಲಿ ಈ ದಂತಗಳನ್ನ ಆಗಿನ ಆನೆಗಳು ಹೇಗೆ ಬಳಸ್ತಾ ಇದ್ವು ಅಂತ ಈಗಿನ ವಿಜ್ಞಾನಿಗಳಿಗೆ ಅರ್ಥವಾಗ್ತಿಲ್ಲ. ಆದ್ರೆ ಇವುಗಳ ದಂತಗಳು ಎಷ್ಟೊಂದು ಬಲಿಷ್ಠವಾಗಿದ್ವು ಅಂದ್ರೆ ಯಾವುದೇ ದೊಡ್ಡ ವಸ್ತುವನ್ನ ಸುಲಭವಾಗಿ ಮುರಿಯಬಲ್ಲದು. ಅಷ್ಟೇ ಅಲ್ಲ, ಈಗಿನ ಆನೆಗಳ ಸೈಜ್ ಗಿಂತ ಡೈನೋಥೆರಿಯಂ ನ ಸೈಜ್ ತುಂಬಾನೇ ದೊಡ್ಡದಾಗಿತ್ತು. ಅಂದ್ರೆ ಹೋಲಿ ಮ್ಯಾಮತ್ ಗಳಿಗಿಂತ 2 ಪಟ್ಟು ದೊಡ್ಡ ಗಾತ್ರದಲ್ಲಿ ಈ ಡೈನೋಥೆರಿಯಂ ಆನೆಗಳು ಇದ್ವು. ಇದರ ಸೈಜ್ ಅನ್ನ ಇಮ್ಯಾಜಿನ್ ಮಾಡೋದು ಕೂಡ ಕಷ್ಟನೇ. ಈಗಿನ ಆನೆಗಳ ತರ ಇವು ಕೂಡ ಕಂಪ್ಲೀಟ್ ಆಗಿ ಸಸ್ಯಾಹಾರಿಗಳಾಗಿದ್ವು. ಈ ದೈತ್ಯ ಗಾತ್ರದ ದೇಹವನ್ನ ನೋಡಿದ್ರೆ ಖಂಡಿತ ಮೈ ಜುಮ್ ಅನ್ನೋದು ಮಾತ್ರ ಪಕ್ಕ. ಆದ್ರೆ ಡೈರೆಕ್ಟ್ ಆಗಿ ನೋಡೋ ಚಾನ್ಸ್ ಇಲ್ಲ ಗುರು. ಯಾಕಂದ್ರೆ ಆಲ್ಮೋಸ್ಟ್ 20 ರಿಂದ 22 ಮಿಲಿಯನ್ ವರ್ಷಗಳ ಹಿಂದೆ ಈ ಪ್ರಾಣಿಗಳು ಅಳಿದು ಹೋಗಿವೆ. ಆ ಟೈಮ್ ನಲ್ಲಿ ಸಮುದ್ರವನ್ನ ಆಳ್ತಾ ಇದ್ದ ಮೆಗಲೋಡನ್ ಕೂಡ ಅಸ್ತಿತ್ವದಲ್ಲಿ ಇದ್ವು. ಆ ಟೈಮ್ ನಲ್ಲಿ ವಾತಾವರಣದಲ್ಲಿ ಬಂದ ಬದಲಾವಣೆಗಳಿಂದ ಈ ಪ್ರಾಣಿಗಳು ಕಂಪ್ಲೀಟ್ ಆಗಿ ಅಳಿದು ಹೋಗಿರಬಹುದು. ನಂಬರ್ 5 ಡಂಕ್ಲಿಸ್ಟಿಯಸ್. ಈ ಭಯಂಕರವಾದ ಮೀನು ಡೈನೋಸಾರಸ್ ಗಿಂತ ಹಿಂದಿನ ಕಾಲದಲ್ಲಿ ಅಂದ್ರೆ ಡೈನೋಸಾರಸ್ ಗಳಿಗಿಂತ 100 ಮಿಲಿಯನ್ ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿ ಇತ್ತು ಹಾಗೂ ಇದರ ದೇಹದ ಮೇಲೆ ಒಂದು ಮಿಸ್ಟೀರಿಯಸ್
ಸೀರಿಯಸ್ ಆದ ಕವಚ ಇತ್ತು. ಇದರಿಂದ ಯಾವುದೇ ರೀತಿಯ ಸಮುದ್ರದ ಜೀವಿ ಇದರ ಮೇಲೆ ದಾಳಿ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಜೊತೆಗೆ ಈ ಮೀನಿನ ದವಡೆಗಳು ತುಂಬಾನೇ ಬಲಿಷ್ಠವಾಗಿತ್ತು. ಇದರಿಂದ ಆಗಿನ ಕಾಲದಲ್ಲಿ ಎಲ್ಲಾ ರೀತಿಯ ಸಮುದ್ರದ ಜೀವಿಗಳನ್ನ ಸುಲಭವಾಗಿ ಇದು ಬೇಟೆಯಾಡ್ತಿತ್ತು. ಆಗಿನ ಕಾಲದಲ್ಲಿ ಸಮುದ್ರದಲ್ಲಿದ್ದ ಕೊನೆಯ ಪರಭಕ್ಷಕ ಪ್ರಾಣಿ ಎಂದು ಇದನ್ನ ಕರೆಯಲಾಗುತ್ತೆ. ಅಂದ್ರೆ ಆಗಿನ ಕಾಲದಲ್ಲಿ ಇದನ್ನ ಬೇಟೆಯಾಡುವ ಸಮುದ್ರದ ಜೀವಿನೇ ಇರ್ಲಿಲ್ಲ. ಒಂದು ವೇಳೆ ಮನುಷ್ಯ ಇದರ ಮುಂದೆ ಬಂದ್ರೆ ಕ್ಷಣದಲ್ಲೇ ಬೇಟೆಯಾಡಿ ತಿನ್ನಬಲ್ಲದು. ಇದರಿಂದಾನೇ ಈ ಮೀನಿನ ಜಾತಿಯನ್ನ ಸಮುದ್ರದ ಮೋಸ್ಟ್ ಡೇಂಜರಸ್ ಅನಿಮಲ್ಸ್ ನಲ್ಲಿ ಸೇರಿಸಲಾಗಿದೆ. ಲೇಟ್ ಡೆವೋನಿಯನ್ ಎಕ್ಸ್ಟೆನ್ಷನ್ ನ ಸಮಯದಲ್ಲಿ ಈ ಮೀನು ಕೂಡ ಅಳಿದು ಹೋಗಿದೆ. ಈ ಮೀನುಗಳು ಅಳಿದು ಹೋದ ನಂತರವೇ ಆರ್ಥೋಪೆಲಾ ರೀತಿಯ ಲಾರ್ಜೆಸ್ಟ್ ಲ್ಯಾಂಡ್ ಅನಿಮಲ್ಸ್ ಹಾಗೂ ಡೆಮೋಟ್ರೋಡನ್ ರೀತಿಯ ಭಯಂಕರವಾದ ಅನಿಮಲ್ಸ್ ಎವಲ್ವ್ ಆಗಿ ಬರ್ತವೆ. ಇವುಗಳ ಬಗ್ಗೆ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಂಬರ್ 4 ಬಸಿಲೋಸೊರಸ್. ಪ್ರಪಂಚದ ಅತ್ಯಂತ ದೊಡ್ಡ ಗಾತ್ರದ ಅನಿಮಲ್ ಯಾವುದು ಅಂತ ಕೇಳಿದ್ರೆ ನಮ್ಮ ತಲೆಯಲ್ಲಿ ಫಸ್ಟ್ ಬರೋದು ಬ್ಲೂ ವೇಲ್. ಈ ಬಸಿಲೋಸೊರಸ್ ಕೂಡ ಒಂದು ವೇಲ್ ಜಾತಿಗೆ ಸೇರಿದ ಅನಿಮಲ್. ಒಂದು ಕಾಲದಲ್ಲಿ ಸಮುದ್ರದಲ್ಲಿರುವ ಪ್ರಾಣಿಗಳ ಗುಂಡಿಗೆಯಲ್ಲಿ ನಡುಕ ಹುಟ್ಟಿಸಿದ ಪ್ರಾಣಿ ಇದು. ಅಂದ್ರೆ ಆ ಸಮಯದಲ್ಲಿ ಸಮುದ್ರದ ನಂಬರ್ 1 ಪರಭಕ್ಷಕ ಪ್ರಾಣಿ ಇದು. ಇದರ ಮೊದಲ ಪಳೆಯುಳಿಕೆ 1834ರಲ್ಲಿ ಡಿಸ್ಕವರಿ ಮಾಡಲಾಗುತ್ತೆ. ಆ ಸಮಯದಲ್ಲಿ ಇದರ ಪಳೆಯುಳಿಕೆಯನ್ನ ಡೈನೋಸಾರಸ್ ನ ಪಳೆಯುಳಿಕೆ ಇರಬಹುದು ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಇದರಿಂದಾನೇ ಇದರ ಹೆಸರಿನ ಮುಂದೆ ಸೋರಸ್ ಅನ್ನುವ ಪದ ಇದೆ. ಆದ್ರೆ ಇದರ ಮೇಲೆ ಡೀಪ್ ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಇದು ಡೈನೋಸಾರಸ್ ಅಲ್ಲ, ಬದಲಿಗೆ ವೇಲ್ ಜಾತಿಗೆ ಸೇರಿದ ಮ್ಯಾಮಲ್ ಅಂತ. 40ರಿಂದ 34 ಮಿಲಿಯನ್ ವರ್ಷಗಳ ಹಿಂದೆ ಇವು ಅಸ್ತಿತ್ವದಲ್ಲಿದ್ವು. ಈ ಬಸಿಲೋಸರಸ್ ವೇಲ್ ನ ಸೈಜ್ ಬಂದು 65 ಅಡಿ ಉದ್ದವಿದ್ವು. ಅಂದ್ರೆ 2 ಸ್ಕೂಲ್ ಬಸ್ ಅಷ್ಟು ದೊಡ್ಡದಾಗಿತ್ತು. ಈ ವೇಲ್ಸ್ ಭಯಂಕರವಾದ ಶಾರ್ಕ್ಸ್ ಅನ್ನ ಕೂಡ ಬೇಟೆಯಾಡ್ತಾ ಇದ್ವು. ಮನುಷ್ಯನಿಗೆ ಗೊತ್ತಿರುವ ಅತಿ ದೊಡ್ಡ ಶಾರ್ಕ್ ಅಂದ್ರೆ ಅದು ಮೆಗಲೋಡಾನ್. ಆದ್ರೆ ಇವೆರಡು ಬೇರೆ ಬೇರೆ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಪ್ರಾಣಿಗಳು. ಬಸಿಲೋಸೊರಸ್ ಭಯಂಕರವಾದ ಪರಭಕ್ಷಕ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಈಗಿನ ಬ್ಲೂ ವೇಲ್ ಗೆ ಹೋಲಿಸಿದ್ರೆ ಇವುಗಳ ಸೈಜ್ ಸ್ವಲ್ಪ ಚಿಕ್ಕದಾಗಿತ್ತು. ನಂಬರ್ 3 ಜೈಂಟ್ ಬೀವೇರ್. ಬೀವೇರ್ ಇಲಿಯ ಜಾತಿಗೆ ಸೇರಿದ ಜೀವಿ. ಇವು ತಮ್ಮ ಹೆಚ್ಚಿನ ಸಮಯವನ್ನ ನೀರಿನ ಹತ್ತಿರದಲ್ಲೇ ಕಳೆಯುತ್ತವೆ. ಇಲಿಗಳಿಗಿಂತ ಸೈಜ್ ನಲ್ಲಿ ಸ್ವಲ್ಪ ದೊಡ್ಡದಾಗಿರ್ತವೆ ಅಷ್ಟೇ. ಆದ್ರೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಅಂದ್ರೆ ಐಸೇಜ್ ಯುಗದಲ್ಲಿ ಜೈಂಟ್ ಬೀವೇರ್ ಹೆಸರಿನ ಒಂದು ದೊಡ್ಡ ಬೀವೇರ್ ಇತ್ತು. ಎಷ್ಟೊಂದು ದೊಡ್ಡದು ಅಂದ್ರೆ ಈಗಿನ ಕರಡಿಗಳ ಸೈಜ್ಗೆ ಇದು ಸಮನಾಗಿತ್ತು. ಹಾಗೂ ಇದರ ಹಲ್ಲುಗಳು ಕೂಡ ದೊಡ್ಡದಾಗಿದ್ವು. ನದಿ ಮತ್ತು ಕೆರೆಗಳಲ್ಲಿ ಇವು ಹೆಚ್ಚಾಗಿ ಜೀವಿಸ್ತಾ ಇದ್ವು. ಇವುಗಳ ಗಾತ್ರ ಹೆಚ್ಚಾಗಿದ್ರೂ ಕೂಡ ಬಚ್ಚಿಟ್ಟುಕೊಳ್ಳುವ ಸಾಮರ್ಥ್ಯ ಇವುಗಳಲ್ಲಿ ಇತ್ತು. ಇದರಿಂದ ಯಾವುದೇ ದೊಡ್ಡ ಗಾತ್ರದ ಜೀವಿಗಳು ಇವುಗಳನ್ನ ಬೇಟೆಯಾಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಹಾಗೂ ಈ ಜೈಂಟ್ ಬೀವರ್ ಕೇವಲ ನಾರ್ತ್ ಅಮೆರಿಕಾದಲ್ಲಿ ಮಾತ್ರ ಕಂಡು ಬರ್ತಾ ಇದ್ವು. ಐಸೇಜ್ ಮುಗಿದ ಕಾರಣ ವಾತಾವರಣದಲ್ಲಿ ಬಂದ ಬದಲಾವಣೆಗಳಿಂದ ಈ ಜೀವಿಗಳು ಸಂಪೂರ್ಣವಾಗಿ ಅಳಿದು ಹೋಗ್ತವೆ. ನಂಬರ್ 2 ಎಲಿಕೋಪ್ರಿಯನ್. ಇದು ಶಾರ್ಕ್ ರೀತಿಯ ಒಂದು ಸಮುದ್ರದ ಜೀವಿ. ಆದ್ರೆ ಇದರ ಕೆಳಗಿನ ದವಡೆ ತುಂಬಾನೇ ವಿಚಿತ್ರವಾಗಿತ್ತು. ಅಂದ್ರೆ ರೌಂಡ್ ಶೇಪ್ ನಲ್ಲಿರುವ ಗರಗಸದ ತರ ಕಾಣ್ತಾ ಇತ್ತು. ಈ ದವಡೆಯ ಸಹಾಯದಿಂದ ತುಂಬಾನೇ ಸುಲಭವಾಗಿ ಇದು ಬೇಟೆಯಾಡಬಲ್ಲದು. ಹಾಗೂ ಈ ಪ್ರಾಣಿಯ ಸೈಜ್ ತುಂಬಾನೇ ದೊಡ್ಡದಾಗಿತ್ತು. ಅಂದ್ರೆ 20ರಿಂದ 25 ಅಡಿ ಉದ್ದವಾಗಿ ಇವು ಬೆಳೀತಾ ಇದ್ವು. ಇದರ ಮುಂದೆ ಮನುಷ್ಯ ಬಂದ್ರೆ ಒಂದೇ ಬೈಟ್ಗೆ ಕೊಂದು ನುಂಗಿ ಬಿಡುತ್ತೆ. ಆದ್ರೆ ಇವುಗಳು ಜೀವಿಸಿದ್ದ ಕಾಲದಲ್ಲಿ ಮನುಷ್ಯರು ಇನ್ನು ಹುಟ್ಟೇ ಇರಲಿಲ್ಲ. ಈ ಪ್ರಾಣಿಯ ಹೆಚ್ಚು ಪಳೆಯುಳಿಕೆಗಳು ಸಿಕ್ಕಿಲ್ಲ. ಇದರಿಂದ ವಿಜ್ಞಾನಿಗಳಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. 250 ಮಿಲಿಯನ್ ವರ್ಷಗಳ ಹಿಂದೆ ಈ ಎಲಿಕೋಪ್ರಿಯನ್ ಅಸ್ತಿತ್ವದಲ್ಲಿ ಇತ್ತು. ಈ ಭೂಮಿಯ ಮೇಲೆ ನಡೆದ ಪರ್ಮಿಯನ್ ಎಕ್ಸ್ಟೆನ್ಷನ್ ಇಂದಾನೆ ಈ ಜೀವಿಗಳು ಅಳಿದು ಹೋಗಿರಬಹುದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ಎಕ್ಸ್ಟೆನ್ಷನ್ ಇಂದ ಭೂಮಿಯ ಮೇಲಿನ 90% ಜೀವಿಗಳು ನಾಶವಾಗಿ ಹೋಗಿವೆ. ಆದ್ರೆ ಈ ಪರ್ಮಿಯನ್ ಮಾಸ್ ಎಕ್ಸ್ಟೆನ್ಷನ್ ಆಗೋದಕ್ಕೆ ಕಾರಣ ಏನು ಅಂತ ವಿಜ್ಞಾನಿಗಳಿಗೂ ಸರಿಯಾಗಿ ಗೊತ್ತಿಲ್ಲ. ನಂಬರ್ 1 ಮೆಗಾಲೋನಿಯಾ. ನೀವೆಲ್ಲರೂ ನಿಮ್ಮ ಮನೆಯಲ್ಲಿ ಖಂಡಿತ ಹಲ್ಲಿಯನ್ನ ನೋಡಿರ್ತೀರಾ. ಇವುಗಳ ಸೈಜ್ ತುಂಬಾನೇ ಚಿಕ್ಕದಾಗಿರುತ್ತೆ. ಪ್ರೆಸೆಂಟ್ ಭೂಮಿಯ ಮೇಲಿರುವ ಅತಿ ದೊಡ್ಡ ಹಲ್ಲಿ ಯಾವುದು ಅಂದ್ರೆ ಅದು ಕೊಮೊಡೋ ಡ್ರ್ಯಾಗನ್. ಬಟ್ ಈ ಮೆಗಾಲೋನಿಯಾ ಇಲ್ಲಿಯವರೆಗೂ ಮನುಷ್ಯ ಡಿಸ್ಕವರ್ ಮಾಡಿರುವ ಅತಿ ದೊಡ್ಡ ಹಲ್ಲಿ ಜಾತಿ. ಸುಮಾರು 50,000 ವರ್ಷಗಳ ಹಿಂದೆ ಈ ಹಲ್ಲಿ ಜಾತಿ ಅಳಿದು ಹೋಗಿದೆ. ಈ ಮೆಗಾಲೋನಿಯಾ ಸೈಜ್ ಬಂದು 2 ಕಾರ್ಗಳಿಗೆ ಸಮನಾಗಿತ್ತು ಅಂದ್ರೆ ಇದು ಎಷ್ಟೊಂದು ದೊಡ್ಡ ಗಾತ್ರದಲ್ಲಿ ಇತ್ತು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಎಲ್ಲಾ ಜೀವಿಗಳಲ್ಲಿ ನಿಮ್ಮನ್ನ ತುಂಬಾನೇ ಆಶ್ಚರ್ಯಪಡಿಸಿದ ಒಂದು ಜೀವಿಯ ಹೆಸರನ್ನ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.